ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಈ ಲವ್ ಎನರ್ಜಿ, ನಿಮ್ಮ ರಿಲೇಶನ್ಶಿಪ್ ಎನರ್ಜಿ ಈ ವಾರ ಹೇಗಿರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಯಾರಿಗೆಲ್ಲ ರೆಸನೇಟ್ ಆದ್ರೆ ಫೀಡ್ಬ್ಯಾಕ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಟ್ಟು ಡಿಸ್ಪ್ಲೇ ಆಗಿರೋ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ಕ್ವೆಶನ್ ನ ಕಳ್ಸಿದ್ರೆ ನಾನು ಪರ್ಸನಲ್ ರೀಡಿಂಗ್ ಮಾಡಿ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತೀನಿ. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ನಿಮ್ಮ ಲವ್ ಎನರ್ಜಿ ಆಗಿರುತ್ತೆ. ಈ ವಾರದ ನಿಮ್ಮ ಲವ್ ರಿಲೇಶನ್ಶಿಪ್ ಎನರ್ಜಿ ಆಗಿರುತ್ತೆ. ಸೊ ನಿಮ್ಮ ಪ್ರೀತಿಯಲ್ಲಿ ಏನಾದ್ರೂ ಒಂದು ಅಪರ್ಚುನಿಟೀಸ್ ಇದೆಯಾ, ನಿಮ್ಮ ಪ್ರೀತಿ ಪಾರ್ಟ್ನರ್ ಜೊತೆ ಹೇಗೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನೋಡ್ತಾ ಇರ್ಬೋದು 10 ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡೆ. ಸೊ ಸೆಕೆಂಡ್ ಕಾರ್ಡ್ 3 ಆಫ್ ಪೆಂಟಿಕಲ್ಸ್ ಬಂದಿದೆ and 6 ಆಫ್ ವಾಂಡ್ಸ್ ಬಂದಿದೆ and ಓಕೆ ಅಗೇನ್ 8 ಆಫ್ ಕಪ್ಸ್ ಬಂದಿದೆ, 9 ಆಫ್ ಕಪ್ಸ್ ಬಂದಿದೆ. ಇವತ್ತು ಪ್ರೀತಿಯ ರೀಡಿಂಗ್ ಮಾಡಿರ್ತಾ ಇರೋದ್ರಿಂದ ಸೊ ಯೂನಿವರ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಪ್ಸ್ ಅಂದ್ರೇನೆ ಇಟ್ಸ್ ಎ ಲವ್. ಸೊ ಇದು ಪ್ರೀತಿಗಾಗಿ ಬರುವಂತ ರೀಡಿಂಗ್ ಅಂತ ಅನ್ಕೋಬಹುದು. ಏನಕ್ಕಂದ್ರೆ ಯೂನಿವರ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ, ಎಲ್ಲ ಕಪ್ಸ್ ಅಲ್ಲೇ ಜಾಸ್ತಿ ಬರ್ತಾ ಇರೋದ್ರಿಂದ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 10 ಆಫ್ ಕಪ್ಸ್ ಬಂದಿದೆ ಮೊದಲಿಗೆ. ಈ ನಿಮ್ಗೆ ತುಂಬಾ ನಿಮ್ಮ ಹಾರ್ಟ್ ಅಲ್ಲಿ ತುಂಬಾ ಡೀಪ್ ಆಗಿ ಡಿಸೈರ್ ಆಗಿ ಇದೆ ಅಂತ ಹೇಳ್ತಾ ಇದೆ. ಎಮೋಷನಲ್ ಫುಲ್ಫಿಲ್ಮೆಂಟ್ ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಮನೆ ವಾತಾವರಣ, ತುಂಬಾ ಪ್ರೀತಿನ ಹಂಚ್ಕೋಬೇಕು, ಒಂದು ಲಾಂಗ್ ಟರ್ಮ್ ಹ್ಯಾಪಿನೆಸ್ ನ ನೋಡ್ಬೇಕು. ನನ್ನ ಪ್ರೀತಿ, ನನ್ನ ರಿಲೇಶನ್ಶಿಪ್ ಏನ್ ಕನೆಕ್ಷನ್ ಇದೆಯೋ ಅದರಲ್ಲಿ ನಾನು ಲಾಂಗ್ ಟರ್ಮ್ ವ್ಯೂ ಅಲ್ಲಿ ನಾನು ಎಂಜಾಯ್ ಮಾಡ್ಬೇಕು ಅನ್ನೋ ಎನರ್ಜಿ ನಿಮ್ಗಾಗಿದೆ. ಸೊ ಇದ್ರ ಜೊತೆಗೆ ನಿಮ್ಮ ಪ್ರೀತಿನ ನರ್ಚರ್ ಮಾಡ್ಬೇಕು, ಮೀನಿಂಗ್ಫುಲ್ ಬಾಂಡ್ ನ ಕ್ರಿಯೇಟ್ ಮಾಡ್ಬೇಕು. ಈ ಸ್ಪೆಸಿಫಿಕ್ ಪರ್ಸನ್ ಜೊತೆಗೆ ತುಂಬಾನೇ ಸೂಪರ್ ಕನೆಕ್ಷನ್ ನಿಮ್ದಾಗ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದ್ರ ಒಟ್ಟಿಗೆ ನೀವು ಇಲ್ಲಿ 3 ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು. ನೀವು ರೆಡಿ ಇದ್ದೀರಾ ನಿಮ್ಮ ರಿಯಲ್ ಎಫರ್ಟ್ ಹಾಕೋದಿಕ್ಕೆ, ಬಿಲ್ಡ್ ಮಾಡೋದಿಕ್ಕೆ, ಸ್ಟ್ರಾಂಗ್ ಫೌಂಡೇಶನ್ ಹಾಕೋದಿಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪರ್ಸನ್ ಒಟ್ಟಿಗೆ. ಬಟ್ ಇಲ್ಲಿ ಟೀಮ್ ವರ್ಕ್, ಕೋಆಪರೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತ ನೀವು ಎನರ್ಜಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನಾನು ಒಬ್ನೇ ಎಫರ್ಟ್ಸ್ ಆಗ್ತಾ ಇದ್ದೀನಿ, ನನ್ನ ಪಾರ್ಟ್ನರ್ ಕಡೆಯಿಂದ ಯಾವುದೇ ತರ ನನಗೆ ಬರ್ತಾ ಇಲ್ಲ ರೆಸ್ಪಾನ್ಸ್ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಕಮ್ಯುನಿಕೇಟ್ ಮಾಡ್ಬೇಕು, ಟ್ರಸ್ಟ್ ಮಾಡ್ಬೇಕು, ತುಂಬಾನೇ ಸ್ಟ್ರಾಂಗ್ ಆಗಿ ಇಬ್ರು ಒಟ್ಟಿಗೆ ಇರ್ಬೇಕು ಅನ್ನೋದು ನಿಮ್ಮ ಯೋಚನೆ ಆಗಿರುತ್ತೆ. ತುಂಬಾನೇ ಡಿಸ್ಕಸ್ ಮಾಡ್ಬೇಕು ಫ್ಯೂಚರ್ ಗೋಲ್ಸ್ ಬಗ್ಗೆ ಅನ್ನೋದು ನಿಮ್ಮ ಯೋಚನೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ವಾಂಡ್ಸ್ ನೋಡ್ತಾ ಇರ್ಬೋದು. ನೀವು ನಿಮ್ದು ತುಂಬಾನೇ ವಿಕ್ಟೋರಿಯಸ್ ಎನರ್ಜಿ ನಿಮ್ಮನ್ನ ಸರೌಂಡ್ ಮಾಡಿದೆ ಅಂತ ಹೇಳ್ಬೋದು. ತುಂಬಾನೇ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿದೆ. ನಿಮ್ಮ ಎಫರ್ಟ್ಸ್ ಕೂಡ ಏನೂ ನೋಟಿಸ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್, ಆದ್ರೂ ಕೂಡ ನೀವು ಸ್ಟೇಬಲ್ ಆಗಿ ನಿಮ್ಮ ಪ್ರೀತಿಯಲ್ಲಿ ನೀವು ಇದ್ದೀರಾ. ಸೊ ನಿಮ್ಮ ಎಫರ್ಟ್ಸ್ ಎಷ್ಟು ಹಾಕ್ತಾ ಇದ್ದೀರಾ ನಿಮ್ಮ ಪ್ರೀತಿಗೆ, ನಿಮ್ಮ ಕನೆಕ್ಷನ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಪಾರ್ಟ್ನರ್ ನೋಟಿಸ್ ಮಾಡ್ತಾ ಇಲ್ಲ ಈ ವಾರ. ಆದ್ರೆ ಇಲ್ಲಿ ಸೆನ್ಸ್ ಇಟ್ಕೊಳ್ಳಿ, ರೆಕಗ್ನೈಸೇಷನ್ ಅಂಡ್ ಅಪ್ರಿಸಿಯೇಷನ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ತುಂಬಾನೇ ಕ್ಲೋಸ್ ಆಗಿ ಬರ್ತಾರೆ. ಅವರು ಓಪನ್ ಅಪ್ ಆಗಿಲ್ದೇನೆ ಇರ್ಬೋದು, ಅಕ್ನಾಲೇಜ್ ಮಾಡ್ದೇನೆ ಇರ್ಬೋದು. ನಿಮ್ಮ ಇಂಪಾರ್ಟೆನ್ಸ್ ಅವರ ಲೈಫ್ ಅಲ್ಲಿ ಖಂಡಿತ ಇದೆ ಅಂತ ಹೇಳ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡಿ, ಒಂದು ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ವ್ಯಾಲಿಡೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಏನೇ ಬ್ರೇಕ್ ಥ್ರೂ ಅನ್ಭವಿಸ್ತಾ ಇರ್ಬೋದು, ಬ್ರೇಕ್ ಥ್ರೂ ಎನರ್ಜೀಸ್ ನ ನೋಡ್ತಾ ಇರ್ಬೋದು. ನಿಮ್ಮ ಮೂಮೆಂಟ್ಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ 8 ಆಫ್ ಕಪ್ಸ್ ನೋಡ್ತಾ ಇದ್ದೀರಾ. ಸೇಮ್ ಟೈಮ್ ಸೊ ನಿಮ್ಮ ಎನರ್ಜಿ ಏನಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಎಮೋಷನಲ್ ಡಿಸಪಾಯಿಂಟ್ಮೆಂಟ್ ತುಂಬಾ ಹೆಚ್ಚಾಗಿನೂ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ. ಸೊ ಅದು ನೀವು ತುಂಬಾ ಕಾನ್ಶಿಯಸ್ ಆಗಿ ಆಗ್ತೀರಾ. ಯಾಕೆ ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ನನ್ನ ಪಾರ್ಟ್ನರ್, ತುಂಬಾನೇ ಬಿಹೈಂಡ್ ದ ಸಿಚುವೇಶನ್ ಏನೋ ನಡೀತಾ ಇದೆ, ಅಲ್ಲಿ ಏನೋ ಆಗ್ತಾ ಇದೆ ಬಟ್ ಹಂಚ್ಕೊಳ್ತಾ ಇಲ್ಲ ಅವರು, ಏನೋ ಒಂದು ಫೇಸ್ ಮಾಡ್ತಾ ಇದ್ದಾರೆ. ನಾನು ಲಾಂಗರ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಇವರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕೆ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ಏನಕ್ಕೆ ನನ್ನ ಕನೆಕ್ಷನ್ ಅಲ್ಲಿ ಏನ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಏನ್ ಕನ್ಫ್ಯೂಷನ್ ನಡೀತಾ ಇದೆ ನನ್ನ ಪಾರ್ಟ್ನರ್ ಮಧ್ಯದಲ್ಲಿ ಅನ್ನೋದು ನಿಮ್ಮ ಯೋಚನೆ ಆಗಿರುತ್ತೆ. ಸೊ ಒಂದು ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಆಗಿರ್ಬೋದು, ಇಲ್ಲ ಮ್ಯಾರೇಜ್ ಪ್ರಪೋಸಲ್ಸ್ ನ ಇಟ್ಟಿರೋದಾಗಿರ್ಬೋದು.
ಸೊ ಬಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಯಾವುದೇ ತರ ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ತಡ ಆಗ್ತಾ ಇದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಆದ್ರಿಂದ ನೀವು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಹೇಳ್ಬೋದು. ತುಂಬಾ ಕನ್ಫ್ಯೂಷನ್ ಮೈಂಡ್ ಸೆಟ್ ಆಗ್ತಾ ಇದೆ. ಆದ್ರೆ ನೀವು ಎಷ್ಟೇ ಕಾನ್ಫ್ಲಿಕ್ಟ್ ನಡೀತಾ ಇದ್ರು, ಎಷ್ಟೇ ಕನ್ಫ್ಯೂಷನ್ ಅಲ್ಲಿ ಇದ್ರು ನಾನು ಪೀಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ನಾನು ಎಲ್ಲಾನು ಪೀಸ್ಫುಲ್ ಆಗೇನೆ ಎಲ್ಲಾನು ಸರಿ ಮಾಡ್ಕೋಬೇಕು ಅಂತ ನೀವು ಪೀಸ್ ಕಡೆ ನೀವು ಮನ್ಸು ಮಾಡ್ತೀರಾ ಈ ವಾರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೈಟ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಅಂಡ್ ಡ್ರೀಮಿಂಗ್ ಮಾಡ್ತಿರುವಂತ ಪ್ರೀತಿ ನಿಮ್ದಾಗಿರುತ್ತೆ. ಇದು ಎಲ್ಲಾ ಕಾರ್ಡ್ಸ್ ನೋಡಿದ ಹಂಗೆ ಇಲ್ಲಿ ನೈಟ್ ಆಫ್ ಕಪ್ಸ್ ನ ನೀವು ನೋಡ್ತಾ ಇರ್ಬೋದು. ಈ ವೀಕ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಇಲ್ಲ ನೀವು ಲವ್ ಅಲ್ಲಿ ಆಗಿರ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಒಂದು ರೊಮ್ಯಾಂಟಿಕ್ ಎನರ್ಜಿ ನಿಮ್ಮ ಹತ್ರ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ನಿಮ್ಮನ್ನ ತುಂಬಾನೇ ಅಪ್ರೋಚ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಸೊ ನೀವು ಯಾರನ್ನ ಮನ್ಸಲ್ಲಿ ತುಂಬಾ ಹಚ್ಕೊಂಡಿದೀರಾ ಅವರು ನಿಮ್ಮನ್ನ ಕನೆಕ್ಟ್ ಆಗ್ತಾರೆ. ತುಂಬಾನೇ ನಿಮ್ಗೆ ಹಾರ್ಟ್ ಫೆಲ್ಟ್ ಮೆಸೇಜ್ ನ ಕಳಿಸ್ತಾರೆ, ಎಮೋಷನಲ್ ಕನ್ಫೆಷನ್ ಕೂಡ ಮಾಡ್ಕೊಂತಾರೆ. ಸೊ ನಿಮ್ಗೂ ಒಂದು ರೊಮ್ಯಾಂಟಿಕ್ ಎನರ್ಜಿ ತುಂಬಾನೇ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ರೊಮ್ಯಾಂಟಿಕ್ ಗೆಸ್ಚರ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂದ್ರೆ ಒಂದು ಎಮೋಷನಲ್ ಓಪನ್ನೆಸ್ ಆಗಿರ್ಬೋದು. ಸೊ ಒಂದು ಸ್ವೀಟ್ ಗೆಸ್ಚರ್ ಆಗಿರ್ಬೋದು, ರೊಮ್ಯಾಂಟಿಕ್ ಅಪರ್ಚುನಿಟಿ ಆಗಿರ್ಬೋದು ನಿಮ್ಮ ದಾರಿಯಲ್ಲಿ ಬರುತ್ತೆ ಈ ವಾರ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಎನರ್ಜೀಸ್ ಅಂತ ನಾವು ನೋಡೋದಾದ್ರೆ ಈ ವಾರ ನಿಮ್ಮ ಲವ್ ಎನರ್ಜಿ ತುಂಬಾನೇ ಎಮೋಷನಲ್ ಫುಲ್ಫಿಲ್ಮೆಂಟ್ ಬಗ್ಗೆ ಗಮನ ಕೊಡುತ್ತೆ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಟುಗೆದರ್ನೆಸ್, ಕೋಆರ್ಡಿನೇಷನ್, ಟೀಮ್ ವರ್ಕ್ ಆಗಿ ವರ್ಕ್ ಮಾಡ್ಬೇಕು ನಮ್ಮ ಪ್ರೀತಿಯ ಲಾಂಗ್ ಟರ್ಮ್ ಗೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ರೆಕಗ್ನೈಸೇಷನ್ ಬೇಕು ಅಂತ ಇದ್ದೀರಾ. ಸೊ ಜೆನ್ಯೂನ್ ರೊಮ್ಯಾನ್ಸ್ ನನಗೆ ಬೇಕು ಈ ವಾರ ಅಂತ ನಿಮ್ಮ ಪ್ರೀತಿ ಮಾತುಗಳು ಹೇಳ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ತುಂಬಾ ಡ್ರೈನ್ ಆಗಿದ್ದೀರಾ. ಬಟ್ ನೀವು ಓಪನ್ ಹಾರ್ಟ್ ಆಗಿ ಇದ್ದಾಗ ನಿಮ್ಗೆ ಟ್ರೂಲಿ ನಿಮ್ಮ ಮನಸ್ಸಿಗೆ ಏನು ಹೇಳುತ್ತೆ, ನಿಮ್ಮ ಸೋಲ್ ಏನ್ ಹೇಳುತ್ತೆ, ಸೊ ನೀವು ಅದ್ರ ಕಡೆ ಗಮನ ಕೊಡಿ. ಖಂಡಿತ ನೀವು ಅನ್ಕೊಂಡಿರೋದೆಲ್ಲ ಸಾಧಿಸ್ತೀರಾ. ಸೊ ಒಂದು ಸ್ಟೆಪ್ ನಿಮ್ಮ ಲವ್ ಅಲ್ಲಿ ಅಪ್ರಿಸಿಯೇಷನ್ ಗಾಗಿ ನೀವು ಏನ್ ವೇಟ್ ಮಾಡ್ತಾ ಇದೀರಾ, ನಿಮ್ಮ ಪಾರ್ಟ್ನರ್ ನಿಮ್ನ ವ್ಯಾಲ್ಯೂ ಕೊಡ್ಬೇಕು, ಅರ್ಥ ಮಾಡ್ಕೋಬೇಕು, ರಿಲೇಶನ್ಶಿಪ್ ಜರ್ನಿ ಲಾಂಗ್ ಟರ್ಮ್ ಅಲ್ಲಿ ಮೂವ್ ಆಗ್ಬೇಕು ಅಂತ ಇದೀರಾ, ಅದು ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ಇವತ್ತು ಏಂಜಲ್ ಗೈಡೆನ್ಸ್ ಏನ್ ಹೇಳ್ತಾ ಇದೆ, ನಿಮ್ಮ ಏಂಜಲ್ ಕಡೆಯಿಂದ ಏನ್ ಸಂದೇಶ ಬಂದಿದೆ ಅಂತ ನಾವು ನೋಡೋಣ. ಸೊ ಇದು ನಿಮಗಾಗಿರುತ್ತೆ ಕಂಪ್ಲೀಟ್ ಎನರ್ಜೀಸ್ 1 2 2 1 ಟೇಕಿಂಗ್ ಇನಿಷಿಯೇಟಿವ್ ಅಂತ ಬರ್ತಾ ಇದೆ. ನೋಡಿ ನಾನು ಹೇಳ್ದಂಗೆ ನಿಮ್ಮ ಮನಸ್ಸು ಸೋಲ್ ಏನ್ ಹೇಳುತ್ತೆ ಅದ್ರ ಮಾತನ್ನ ನೀವು ಈ ವಾರ ಕೇಳ್ಬೇಕಾಗತ್ತೆ. ಸೊ ಚೇಂಜ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಾ ಇದ್ದೀರಾ ಯಾವ್ದಕ್ಕೂ ಫೋರ್ಸ್ ಮಾಡ್ಬೇಡಿ. ತುಂಬಾನೇ ಕಮ್ಯುನಿಕೇಶನ್ ಕ್ಲಿಯರ್ ಆಗಿರ್ಲಿ, ಮೆಸೇಜಸ್ ಆಗಿರ್ಲಿ, ಗುಡ್ ನ್ಯೂಸ್ ಆಗಿರ್ಲಿ, ಎಕ್ಸ್ಪ್ರೆಷನ್ ಆಗಿರ್ಲಿ, ಐ ವೈಬ್ಸ್ ಆಗಿರ್ಲಿ, ಎಲ್ಲಾನು ಕ್ಲಿಯರ್ ಆಗಿರ್ಲಿ. ಇನಿಷಿಯೇಟಿವ್ ನ ತಗೊಳ್ಳಿ, ವರ್ಕ್ ಮಾಡಿ. ನಿಮ್ಗೆ ಏನ್ ಬೇಕು ಅನ್ಸುತ್ತೋ ಎಲ್ಲಾನು ನಿಮ್ಗೆ ಬ್ಲೆಸ್ಸಿಂಗ್ ಆಗಿ ಅಕ್ನಾಲೇಜ್ ಮಾಡ್ತಾರೆ. ಸೊ ನೀವು ಇಷ್ಟಪಟ್ಟಿರೋರು ನಿಮ್ಮ ಹತ್ರ ಬರ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಸೊ ಫಿಗರ್ ಔಟ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಒಟ್ಟಿಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋದಿಕ್ಕೆ. ಸೊ ನಿಮ್ಗೆ ಒಂದು ಗುಡ್ ನ್ಯೂಸ್ ತುಂಬಾ ಹತ್ರದಲ್ಲಿ ಇದೆ, ಅದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ಡಿಸ್ಪ್ಲೇ ಆಗಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಕಳಿಸಿ. ನಿಮ್ಮ ಕ್ವೆಶನ್ ನ ನಾನು ಟ್ಯಾರೋ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮ್ಯಾನಿಫೆಸ್ಟೇಷನ್ ನ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಏನನ್ನಾದ್ರೂ ಆಗ್ಲಿ, ನೀವು ಎಷ್ಟೇ ರಿಚುವಲ್ ಮಾಡಿಸ್ಲಿ, ಏನೇ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಬಟ್ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತೆ. ದಯವಿಟ್ಟು ನೀವು ಒಂದು 10 ನಿಮಿಷ ನಿಮ್ಮ ಡೇ ಅಲ್ಲಿ 11 ಟೈಮ್ ಅಲ್ಲಿ, ಇಲ್ಲ 10 ಟೈಮ್ ಆಗಿರ್ಬೋದು, ಮಾರ್ನಿಂಗ್ ಅಥವಾ ನೈಟ್ ಯಾವ ಟೈಮ್ ಆದ್ರೂ ಆಗಿರ್ಬೋದು, 10 ಮಿನಿಟ್ಸ್ ನಿಮ್ಗೆ ಏನ್ ಡಿಸೈರ್ ಇದೆಯೋ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಯೂನಿವರ್ಸ್ ದೇವರಲ್ಲಿ ಅದನ್ನ ನೀವು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ. ಖಂಡಿತ ಮ್ಯಾಜಿಕ್ಸ್ ವರ್ಕ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.